ಶೃಂಗಾರ ವೈಭವ. ರಕ್ತ ನೋಡಿದ ರಕ್ತ, ಕೇತನೆಯ ಮಣಿಮುಕುಟ ವಜ್ರವೈಡೂರ್ಯಗಳಿಂದ ಪರಿಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನೂ ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತಬಿಡುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ತಬಿಡುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕ ಕರುಗಿದರಗಿಳಿದಂತಿದೆ, ದೇವಲೋಕಾದಿಲೋಕ ಕರುಗಿದರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ, ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಕಸ್ತೂರಿ ಕನ್ನಡಿಗರ ಕೈ ಚಳಕದಿಂದ ಕೆತ್ತಲ್ಪಟ್ಟ ಈ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಗಗು ದೃಷ್ಟಿ ಬೀರಿದರೆ ಚಿತ್ತ ಚಾಂಚಲ್ಯಗೊಳ್ಳುವ ಭಾವ ಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಭ, ಊರ್ವಶಿ, ಮೇನಕ, ತಿಲೋತ್ತಮೆಯರು ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಂಡಿರುವ ಕುಸುಮ ಕೋಮಲ ತಲ್ಪದಂತೆ ಪರಿಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಓ ಶಿಲಾಬಾಲಕಿಯರು, ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರೆಗಣ್ಣಿನ ನೋಟವ ಬೀರಿ ಸೂಕ್ತ ಶರೀರವನ್ನೇ ಬಡಿದಪ್ಪಿಸುವ ಈ ವಾರಾಂಗಲೇರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಹೆಮ್ಮೆಯ ಮನಸ್ಸನ್ನೇ ಹೊಕ್ಕು ಮನಸ್ಸಿನ ಚಿಂತಾಗ್ನಿಯನ್ನೆಲ್ಲ ಮರೆಸಿ ಸಕಲ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಇರಲಿ, ಬಳ್ಳಿಯಂತೆ ಬದುಕುವ ನಡುವು, ಮಿಂಚಿನಂತೆ ಹೊರವ ನಯನಗಳು, ಸಂಪಿಗೆಯಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಾಸ, ಇದನ್ನೊಂದು ಸಾರಿ ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೆ ಎನ್ನುವ ಪ್ರಾಂತು.
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಏಯ್ ಮೈ ಕೇಕೋ ಕೊಡ ಮಗ ಹಲೋ 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 ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಗಧೆಯಂ ಪಿಡಿದ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಗಧೆಯಂ ಪಿಡಿದ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕುಡಿ ಮೀಸೆಯ ಧರೆ ಈ ಸರದಾರ ಕುಡಿ ಮೀಸೆಯ ಧರೆ ಈ ಸರದಾರ ಉರಿ ಮೀಸೆಯ ಧರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಸ್ವಾಗತ
ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ನನಗೆ ಮತಿಭ್ರಮೆ ಇಲ್ಲ ಇಲ್ಲ, ಇವೆಲ್ಲವೂ ಈ ಕೃಷ್ಣನ ಮಾಯೆ ಸರಿ. ಕೃಷ್ಣ, ಈ ನಿನ್ನ ಮಾಯಾಚಾರಣ ಗ್ರಹಕ್ಕೆ ಬೆರಗಾಗುವವನಲ್ಲ ಈ ಚಂದ್ರ ಕುಲಚಕ್ರೇಶ್ವರ. ಸಸಾಗರ ಪೃಥ್ವಿಯನ್ನೇ ಶಾಸನಗೊಳಿಸಿದ ವಸುಂಧರಿ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ದುರೀಣ, ಈ ಅಸ್ತಿನಾಧೀಶ್ವರನ ಭವನಕ್ಕಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾವೇ. ಓಹೋ ಸಾತ್ಯಕಿ, ಕೃಷ್ಣನಲ್ಲಿ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವನು. ಏನು? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಈ ಗೋಪಾಲನ ನಿದ್ದೆಯನ್ನು ಮುಗಿದಿಲ್ಲವೇ ಸಾತ್ಯಕಿ? ಓಹೋ, ಹೀಗೆಂದು ತೋರುವುದು ವಿರಾಟನ ಮನೆ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿಗಳು ಜಾಗರಣೆ ಮಾಡಿದಂತೆ ತೋರುವುದು. ಅದಂತಿರಲಿ ಸಾತ್ಯಕಿ, ನಿನ್ನ ಬಳಿ ಒಂದು ಮಾತಿಹುದು. ಅದೇನು ಕೇಳು ಕೌರವೇಶ್ವರ. ಸಾತ್ಯಕಿ, ಪಾಂಡವರಿಗೂ ನಮಗೂ ಭೀಕರವಾದ ಸಮರ ಸಂಗ್ರಾಮವು ನಡೆದಿರುವುದು. ಇದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಇದಕ್ಕೆ ಉತ್ತರ ಕೊಡಲು ನಾವು ಸ್ವತಂತ್ರರಲ್ಲ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ಯಕಿ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾಧಿಸಬಲ್ಲ ಶಕ್ತಿ ಸಾಮ್ಯತೆಗಳಿಂದೊಡಗೂಡಿದ ಈ ಕೃಷ್ಣನು ನನ್ನ ಪಕ್ಷವಾದರೆ ಸಮಸ್ತ ಯಾದವಾಕ್ಷಾಣಿ ಸೈನ್ಯವೇ ನನ್ನ ಪಕ್ಷವಾದಂತೆ ಸರಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ವಿಶ್ರಾಂತಿ ಪಡೆದುಕೊಳ್ಳಿ. ನಾನಾರು ಜಗತ್ತಿನ ರಾಜಾದಿರಾಜರಿಗೆಲ್ಲ ಮಿಗಿಲೆನಿಸಿದ ರಾಜಾದಿರಾಜ, ರಾಜಮಾರ್ತಾಂಡ ತೇಜ, ಭೂಮಂಡಲದೋಳ ಕಂಡ ಕೀರ್ತಿ ಪ್ರಚಂಡ, ಕುರುಕುಲ ಸಾರ್ವಭೌಮನಾದ ನಾನು ಕೇವಲ ಧನ ಕಾಯುವ ಈ ಗೋಪಾಲನ ಪದತಳದಲ್ಲಿ ಕೂರುವುದೇ ಚಚೆ ಅಸಂಭವ, ಅಪಮಾನ, ಕುರುಕುಲಕ್ಕೆ ಅಗೌರವ. ಚಕ್ರವರ್ತಿಗೆ ಯೋಗ್ಯವಾದ ಪೀಠ ಶಿರೋಭಾಗ. ಬಂದು ನಿಗಮಾಗಮತಿ ಅಗಣಿತ ಗುಣಗಣ ಹರಿಪುರ ಮದನ ಅಗಣಿತ ಗುಣಗಣ ಹರಿಪುರ ಮದನ ಜಗದ ವ್ಯಾಪಕ
ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ಭಜನ ಪೊರೆ ಸಿಂಧು ಶಯನ ಅರವಿಂದ ಭಜನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೊರೆ ದಯಗತಿ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ ಅರ್ಜುನ? ಏಕೆ ಸಾತ್ಯಕಿ, ಏನಾಯಿತು? ಅದನ್ನು ಹೇಳಲು ಮನಸ್ಸಿಲ್ಲ, ನೀನೇ ನೋಡು. ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮುಂಚೆ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪೌರತ್ವ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಪಡೆಯುವನು. ಇದೆಂಥ ವಿಳಂಬನೆ ಪಾರ್ಥ. ಇದು ವಿಳಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲದೆ. ಒಂದು ವೇಳೆ ಪರಮಾತ್ಮನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಷಯ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲಿಯ ಸಮೇತ ವನವಾಸಕ್ಕೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟೆ ಎಂಬ ವಿಚಾರ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತಲೂ ಮೊದಲು ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುಸಾರವಾದ ಫಲವು ಅವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸೈನ್ಯ ಸಹಾಯ ದೊರಕುವುದು. ದುರ್ಯೋಧನ, ನಾನು ಈ ದ್ವಾರಕೆಗೆ ಬಂದಿರುವುದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದಷ್ಟೇ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷದ ವಿಷಯವೇ. ಆದರೆ ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ನೀನು ಸಹ ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಏಳು ಚಕ್ರಪಾಣಿ, 3 ಲೋಕದ ಮಂಗಳವೂ ನಿನ್ನನ್ನೇ ಸೇರಿದೆ. ವಾಸುದೇವ, ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ವಾಸುದೇವ, ಶ್ರೀಕೃಷ್ಣ, ಓ ಸಿಂಧು ಶಯನ
ಯಾರು? ಧನಂಜಯ. ಪರಮಾತ್ಮ, ಸೌಖ್ಯವೇ? ಸಮಾಚಾರವೇನು? ಬಂದು ಎಷ್ಟು ಹೊತ್ತಾಯಿತು? ಛೇ ಛೇ, ಚರಣದಡಿಯಲ್ಲಿ ಏಕೆ ಕುಳಿತಿರುವೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲ. ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ ದೇವ. ವಾಸುದೇವ. ಯಾರು? ಗುರು ಸಾರ್ವಭೌಮ. ಭಾವ. ಓ, ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೇ ಭಾವ. ಭಾಮ ರಮಣ, ನಿದ್ರೆ ಮಾಡುವವರನ್ನೇನು ಎಚ್ಚರಗೊಳಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಗಮನಿಸದ ನೀನು ಈ ನಿನ್ನ ಪ್ರಾಣ ಮಿತ್ರ ಪಾರ್ಥ ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವಿಬ್ಬರು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಹಾಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಬರಲು ಕಾರಣ? ಕೃಷ್ಣ ಗರ್ವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಸಂಗ್ರಾಮ, ಇದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಅರ್ಜುನ. ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆ ಎಂದು ತೋರು. ಇದು ನಿಶ್ಚಯವೇ ಪಾರ್ಥ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲು? ಭಾವ, ಏನು ಯುದ್ಧವೇ? ಯುದ್ಧ ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ ಭಾವ? ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇ ಭಾವ. ಕೃಷ್ಣ ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಅಮಲೇ ಸಮನಾಡಿನ ಸಮಸ್ತ ಸೈನ್ಯವೇ ಕುರು ಪಾಂಡವರೆಂದರಿತೆಯ ಭಾವ. ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಬರಿದು ನಾರಿ ಮುದ್ದೈದೆಯರು ಮಾಂಗಲ್ಯಗಳು ರಕ್ತದ ಮಡುವಿನ ಹುಡುಗಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡುವಿನೋ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳು ಶತಕೋಟಿ ರಾಜ ಮಹಾರಾಜ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ಗಮನಿಸಿದೋಡ ಸಮಾಧಾನ ಕಾವುದು, ಗಮನಿಸಿದೋಡ ಸಮಾಧಾನ ಕಾವುದು. ಯಾರನ್ನು ವರಿಸಿದರು, ಧರಣಿನ ಯಾರನ್ನು ವರಿಸಿದರು, ಯಾರೊಡನೆ ಸಮಾಗಮ, ಯಾರೊಡನೆ ಸಮಾಗಮ ಎಂಬ ವಿಚಾರ
ಪ್ರಳಯದಿಂದ ಯಾರಿಗೆ ಆದಾಯ ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಆದಾಯ ಅನುಜರಿಗನ್ಯಾಯ ಕೈಯುವುದು ನ್ಯಾಯವೇ ಅನುಜರಿಗನ್ಯಾಯ ಕೈಯುವುದು ನ್ಯಾಯವೇ ಸಹಜಾತರಿಗೆ ಸಮಭಾಗವಿ ಸಹಜಾತರಿಗೆ ಸಮಭಾಗವಿ ಮುಂದಿನ ಸಂತತಿ ಆದರ್ಶನಾಗಿ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ಗಮನಿಸಿದ ಸಮಾಧಾನ ಕಾವುದು ಗಮನಿಸಿದ ಸಮಾಧಾನ ಕಾವುದು ಯಾರನ್ನು ವರಿಸಿದನು ಯಾರೊಡನೆ ಸಮಾಧಾನ ಯಾರೊಡನೆ ಎಂಬ ವಿಚಾರವ ಅನುಸರಿಸು 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 ಭಾವ ಆದ್ದರಿಂದ ದಾಯಾದಿಗಳಾದ ನೀವು ಹೊಡೆದಾಡಿ ಮಳೆಯುವುದು ಬೇಡ ನನ್ನ ಮಾತನ್ನು ಕೇಳು ಭಾವ ಕೃಷ್ಣ ಭಾವ ಇನ್ನೀ ವೈರಾಗ್ಯದ ಉಪದೇಶವನ್ನು ಕೇಳಲು ನಾನು ಇಲ್ಲಿಗೆ ಬಂದವನಲ್ಲ. ಇನ್ನೀ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಇಚ್ಛೆಯನ್ನು ಈಡೇರಿಸು ಮುಕುಂದ. ಅರ್ಜುನ ಪರಮಾತ್ಮ ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ಪರಮಾತ್ಮ ನನಗೊಂದು ತಿಳಿಯದು. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತಾದ್ದರಿಂದ ತಾವು ನನಗೇ ಸಹಾಯ ಮಾಡಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು, ಮೇಲಾಗಿ ವೀರನು, ನ್ಯಾಯಗುಣಶೀಲನು. ಇಲ್ಲಿಗೆ ಮೊದಲು ಬಂದವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ಇಲ್ಲಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೂ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡನು. ಕಂಡ ಮಾತ್ರಕ್ಕೆ ಪಾರ್ಥನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಅವನಿಗಿದೆ. ನಿಮ್ಮಿಬ್ಬರಿಗೂ ಸಹಾಯ ಮಾಡಿ. ಈಗ ಕೇಳಿರಿ, ಅಪ್ರತಿಮ ವೀರ ಭಟ್ಟರಿಂದ ಕೂಡಿದ ಯಾದವರ ಸೈನ್ಯವೇ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನೇ ಒಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ನಿರಾಯುಧನು, ನಿರಸ್ತ್ರನು, ಯುದ್ಧ ವಿಮುಖನೂ ಆದ ಈ ಕೃಷ್ಣನಿಂದಾಗುವ ಉಪಯೋಗವಾದರೂ ಏನು? ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರುದೇವ ಬಲರಾಮರ ಸಹಿತ ಯಾದವ ಕ್ಷೇಣಿ ಸೈನ್ಯವೇ ನನ್ನ ಪಕ್ಷ ವಹಿಸಲಿ. ಭಲೆ ಭಲೋ ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಡ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅವನಿಂದ ಬರಲೇ ಕೃಷ್ಣ. ಆಗಬಹುದು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಗೊಳಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೇ
ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ ಭಾವ ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಶತ್ರುದಾದ ಪ್ರಚಂಡ ರಕ್ತ ಕೋಡಿಯ ಹರಿಸು ಮೃತ್ಯು ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೆ ಆಯುಧವೊಂದರಿಸದಿರೇ ಕೃಷ್ಣ ಭಾವ ರಣದೆ ಆಯುಧವೊಂದರಿಸದಿರೇ ಪಾಂಡವರನು ಅದೆಂತು ಪಾಲಿಕೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಆ ಆ ಕೃಷ್ಣ ಭಾವ ನೀನು ವಂಚಕಿ ಕಪಟಿ ಬಹುಪಕ್ಷಪಾತಿ ಪಾಂಡವರೆಂದರೆ ನಿನಗೆ ಬಲು ಮಮತೆ ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಸಾಧ್ಯವಿಲ್ಲ ಇಂದಿಗೆ ನಾವೇ ಬೇರೆ ನೀವೇ ಬೇರೆಯಾದು ಆದರೂ ಬಾಧಕವಿಲ್ಲ ಕೃಷ್ಣ ಭಾವ ಏನದು ಕೃಷ್ಣ ಯುದ್ಧದಲ್ಲಿ ಯಾರ ಪಕ್ಷವಾಗಿಯೂ ಆಯುಧವನ್ನಿಡಿದು ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ ವಚನ ಭ್ರಷ್ಟನಾದೀಯ ಜೋಕೆ ಮುಂದೆ ಸಮಾರಂಗಣದಲ್ಲಿ ಸಂಧಿಸೋಣ ಆಗ ತೋರುವೆ ಈ ನಿನ್ನ ಭಕ್ತರ 7 ಅಕ್ಷರಿ ಸೈನ್ಯದ ಬಲಾಬಲವನ್ನ ಭಾವ ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯಲಾದೀತೆ ಅದು ಮುಂದೆ ತಾನೇ ಗೊತ್ತಾಗುವುದು ನಡ ಭಾವ ಮುಂದೆ ತುಳಿಯುವುದೇನಿದೆ ಬಾವ ನನ್ನ ಗುರುದೇವ ಬಲರಾಮರು ಹಾಲಾಯುಧವನ್ನು ಹಿಡಿದು ರಣರಂಗದಲ್ಲಿ ನಿಂತರೆ ಈ ನಿನ್ನ ಪಾಂಡವರು ಉಳಿಯುವರೆ ಖಂಡಿತವಾಗಿಯೂ ಜಯ ನನ್ನದೇ ಬರುತ್ತೇನೆ